ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ನಿಮ್ಮೆಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಡ್ರೈವಿಂಗ್ ಕಿಚನ್. ವೀಕ್ಷಕರೇ, ಡ್ರೈವಿಂಗ್ ಕಿಚನ್ಗೆ ಆತ್ಮೀಯ ಪ್ರೀತಿಯ ಸ್ವಾಗತ. ಮೊದಲದಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೋ ತಮ್ಮೆಲ್ಲರಿಗೂ ಡ್ರೈವಿಂಗ್ ಕಿಚನಿಂದ ವೀಕ್ಷಕರೇ ನನ್ನ ಕಡೆಯಿಂದ ನಿಮಗೆ ಧನ್ಯವಾದ. ಬನ್ನಿ, ಹಾಗಿದ್ದರೆ ವೀಕ್ಷಕರೇ, ಇವತ್ತು ಡ್ರೈವಿಂಗ್ ಕಿಚನಲ್ಲಿ ಸ್ಪೆಷಲ್ ರೆಸಿಪಿ ಏನು ಅಂತ ನೋಡ್ಕೊಂಡು ಬರೋಣ. ಖಂಡಿತವಾಗ್ಲೂ ನಾವು ನಾನಾ ಥರದ ರೈಸ್ ರೆಸಿಪಿಗಳನ್ನು ಹಾಗೂ ನಾವು ಮಾಡಿಕೊಂಡು ಟೇಸ್ಟ್ ಮಾಡಿರ್ತೇವೆ ವೀಕ್ಷಕರೇ. ಅದರಲ್ಲೂ ಇವತ್ತು ಇನ್ಸ್ಟೆಂಟಾಗಿ ಒಂದು ಒಳ್ಳೆ ಸ್ಪೆಷಲ್ ರೈಸ್ ರೆಸಿಪಿನ ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀವಿ ವೀಕ್ಷಕರೇ. ಖಂಡಿತವಾಗಲೂ ನೀವು ಒಂದು ಸಾರಿ ಇದನ್ನು ಮಿಸ್ ಮಾಡ್ದೇ ಮನೆಯಲ್ಲಿ ಮಾಡಿಕೊಂಡು ಟೇಸ್ಟ್ ಮಾಡಿ. ಅದಕ್ಕೋಸ್ಕರ ನೀವು ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ. ಹೇಗೆ ಮಾಡೋದು ಅಂತ ಒಂದು ಸಾರಿ ನೋಡ್ಕೊಂಡ್ರೆ ಸಾಕು ವೀಕ್ಷಕರೇ. ವಾರದಲ್ಲಿ 2 ಸರಿ ಆದರೂ ನೀವು ಕಂಪಲ್ಸರಿ ಮಾಡ್ಕೊತಾರೆ ವೀಕ್ಷಕರೇ. ತುಂಬ ಅಂದರೆ ತುಂಬ ಸುಲಭ ಇದನ್ನು ನಾವು ಮಾಡ್ಕೊಳ್ಳೋದು. ಒಂದು 10 ಪೀಸಸ್ಸು ಸೋಯಾ ಚಿಂಕ್ಸ್ ಇದ್ದರೆ ಸಾಕಾಗತ್ತೆ, ಏನು ಬೇಡ ವೀಕ್ಷಕರೇ. ಬನ್ನಿ, ಹಾಗಿದ್ದರೆ ಇನ್ಯಾಕೆ ತಡ, ವೀಡಿಯೋನ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ. ಇನ್ನು ನೀವೇನಾದರೂ ಡ್ರೈವಿಂಗ್ ಕಿಚನನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ವೀಕ್ಷಕರೇ. ನೋಡಿ, ನಾನು ಮೊದಲದಾಗಿ ಖಾರಕ್ಕೋಸ್ಕರ ಒಂದು 3 ಹಸಿಮೆಣಸಿನಕಾಯಿ ಈ ಥರ ಸ್ಲೈಸಾಗಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಾನೆ. ಹಾಗೆ ಈರುಳ್ಳಿ, ಅದು ಕೂಡ ಸ್ಲೈಸಾಗಿ ಈ ಥರ ಸೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದಾನೆ. ಸ್ವಲ್ಪ ಕರಿಬೇವಿನ ಎಲೆಗಳು ವೀಕ್ಷಕರೇ, ಅದು ಕೂಡ ಇಷ್ಟ ಆದರೆ ಸಾಕಾಗತ್ತೆ. ಹಾಗೆ ಅದರ ಜೊತೆಗೆ ರುಚಿಗೆ ಸ್ವಲ್ಪ ಗಮಕ್ಕೆ ಕೊತ್ತಂಬರಿನ ತೊಗೊಂಡಿದ್ದೇನೆ ವೀಕ್ಷಕರೇ. ನಾನು ಹೇಳಿದಾಗೆ 15 ಪೀಸಸನ್ನು ನಾನು ಸೋಯಾ ಚಂಕ್ಸನ್ನು ನೀರಲ್ಲಿ, ಸ್ವಲ್ಪ ಉಪ್ಪು ನೀರಲ್ಲಿ ಇದನ್ನು 1-2 ನಿಮಿಷ ಕುದಿಸ್ಕೊಂಡು ಇಟ್ಕೊಂಡಿದ್ದೇನೆ. ಇಷ್ಟ ಆದರೆ ಸಾಕು. ಹಾಗೆ ರೈಸು 1 ಪ್ಲೇಟ್ ತೊಗೊಂಡಿದ್ದೇನೆ ವೀಕ್ಷಕರೇ. ನಾನು ಮೊದಲೇ ರೈಸನ್ನು ಮಾಡಿಟ್ಕೊಂಡಿದ್ದೆ. ಒಂದು ಸ್ವಲ್ಪ ಈ ಥರ ನಾವು ರೈಸ್ ರೆಸಿಪಿಗಳನ್ನ ಮಾಡುವಾಗ ಸ್ವಲ್ಪ ರೈಸನ್ನು ನಾವು ಆರೋದಕ್ಕೆ ಸಪ್ರೇಟಾಗಿ ತಣ್ಣಗಾಗಕ್ಕೆ ಇಡಬೇಕು. ತುಂಬ ಚೆನ್ನಾಗಾಗುತ್ತೆ ಒಗ್ಗರಣೆ ಜೊತೆಗೆ ನಾವು ಇದನ್ನು ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ಮಾಡುವಾಗ ವೀಕ್ಷಕರೇ. ಈಗ ನಾನೊಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, 1 ಚಮಚ ಆಗೋಷ್ಟು. ನೋಡಿ, ಇದು ಸುಮ್ಮನೆ ಸೋಯಾ ಚಂಕ್ಸನ್ನು ಫ್ರೈ ಮಾಡೋಕ್ಕೋಸ್ಕರ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಅದೇ ಪ್ರಮಾಣದಲ್ಲಿ ವೀಕ್ಷಕರೇ ಸ್ವಲ್ಪ ಗರಂ ಮಸಾಲೆ ನೀವು ಇದ್ರೆ ಹಾಕಿ, ಇಲ್ಲಾಂದರೆ ತೊಂದರೆ ಇಲ್ಲ. ಅರಿಶಿಣ ಪುಡಿ ಹಾಕಿ, ಬೇಕಾದರೆ ಸ್ವಲ್ಪ ಕೊತ್ತಂಬರಿನ ಹಾಕಿ ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಲೈಟಾಗಿ ಮೀಡಿಯಮ್ ಫ್ಲೇಮಲ್ಲೇ ಇರಲಿ. ನೋಡಿ, ಸೋಯಾ ಚಂಕ್ಸನ್ನು ನಾನು ಈ ಥರ ಮ್ಯಾಶ್ ಮಾಡಿದ್ದೀನಿ. ಅಂದರೆ ಒಂದು ಸೋಯಾ ಚಂಕ್ಸ್ ಪೀಸಲ್ಲಿ ಒಂದು 4-5 ಮಾಡ್ಕೊಂಡಿದ್ದೀನಿ. ಅಂದರೆ 2 ಆದರೂ ಮಾಡ್ಕೊಳ್ಳಿ ಅಟ್ಲೀಸ್ಟು, ಇಷ್ಟ ಆದರೆ ಸಾಕಾಗುತ್ತೆ. ಈಗ ಇದನ್ನು ನಾವು ಲೈಟಾಗಿ ವೀಕ್ಷಕರೇ ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡ್ಕೋಬೇಕು. ನೋಡಿ, ಆಲ್ರೆಡಿ ನಾವು ಆಯಿಲೆಲ್ಲ ಇದು ಹೀರ್ಕೊಂಡ್ಬಿಟ್ಟಿದೆ, ಈ ಥರ ಆಗುತ್ತೆ ವೀಕ್ಷಕರೇ. ಅದಕ್ಕೋಸ್ಕರ ಇದನ್ನು ಸಪ್ರೇಟಾಗಿಯೇ ನಾವು ಈ ಥರ ಫ್ರೈ ಮಾಡಿ ಇಟ್ಕೋಬೇಕು. ಒಗ್ಗರಣೆಯಲ್ಲಿ ಹಾಕಿಬಿಟ್ರೆ ಒಗ್ಗರಣೆಯಲ್ಲಿ ಹಾಕಿರೋ ಎಣ್ಣೆ ಎಲ್ಲ ಇದೆ ಹಿಂಗಿಕೊಂಡಿರುತ್ತೆ. ಅದಕ್ಕೋಸ್ಕರ ನೋಡಿ ಈ ಥರ ನಾವು ಫ್ರೈ ಮಾಡಿ ಎತ್ತಿಟ್ಕೋಬೇಕು. ಅದೇ ಪಾತ್ರೆಗೆ ವೀಕ್ಷಕರೇ ಸರಿಯಾಗಿ ಮತ್ತೆ 1 ಚಮಚ ಆಗುವಷ್ಟು ಆಯಿಲನ್ನು ಹಾಕಿ. ನೋಡಿ, ಈಗ ಇದು ಒಗ್ಗರಣೆ ಮಾಡೋಕ್ಕೆ ಹಾಕ್ಕೊಂಡಿರೋದು ವೀಕ್ಷಕರೇ. ಗಮನಿಸಿ, ನಾನು ಪ್ರತಿಯೊಂದು ಅಡುಗೆನೂ ವೀಕ್ಷಕರೇ ಡ್ರೈವಿಂಗ್ ಕಿಚನಲ್ಲಿ ಕೊಬ್ಬರಿ ಎಣ್ಣೆಯಿಂದಲೇ ಮಾಡೋದು. ಅಡುಗೆ ಮಾಡೋಕ್ಕೆ ಅಂತಲೇ ಕೊಬ್ಬರಿ ಎಣ್ಣೆ ಸಪ್ರೇಟಾಗಿ ಸಿಗುತ್ತೆ. ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸ್ವಲ್ಪ ಕೊಬ್ಬಿನಂಶ ಕಡಿಮೆ ಇರೋದ್ರಿಂದ ತುಂಬಾ ದೇಹಕ್ಕೆ ನಮ್ಗೆ ಒಳ್ಳೆಯದು ವೀಕ್ಷಕರೇ. ಒಳ್ಳೆ ಕ್ವಾಲಿಟಿ ಎಣ್ಣೆ ಇದಾಗಿರುತ್ತೆ. ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ವೀಕ್ಷಕರೇ. ಈಗ ಕಾದಿರುವ ಎಣ್ಣೆಗೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಕಾಳು, ಅದೇ ಪ್ರಮಾಣದಲ್ಲೇ ಜೀರಿಗೆ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ವೀಕ್ಷಕರೇ, ರುಚಿಗೆ ಸ್ವಲ್ಪ ಖಾರಕ್ಕೆ ಹಸಿಮೆಣಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದು ಕೂಡ ಆ್ಯಡ್ ಮಾಡಿಕೊಂಡೆ. ಅದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಎಲೆಗಳು, ಹಾಗೆ ವೀಕ್ಷಕರೇ ಚಾಪಡ್ ಆನಿಯನ್ ಅಂದರೆ ನಾವು ಸ್ಲೈಸಾಗಿ ಕಟ್ ಮಾಡ್ಕೊಂಡಿರುವ ಈರುಳ್ಳಿ ಕೂಡ ಹಾಕಿ, ಅದರ ಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕಿ ಈಗ ಒಗ್ಗರಣೆನ ಚೆನ್ನಾಗಿ ಫ್ರೈ ಮಾಡೋಣ. ಒಳ್ಳೆ ಟೇಸ್ಟು, ಒಳ್ಳೆ ರುಚಿ ಬರುತ್ತೆ. ಖಂಡಿತ ಮಿಸ್ ಮಾಡ್ಕೊಬೇಡಿ, ಒಂದು ಸಾರಿ ಆದರೂ ನೀವು ಮಾಡ್ಕೊಂಡು ಟೇಸ್ಟ್ ಮಾಡಲೇಬೇಕು. ಯಾಕಂದರೆ ಇದು ಇನ್ಸ್ಟೆಂಟಾಗಿ ಒಂದು ಡಿಫ್ರೆಂಟ್ ಟೇಸ್ಟು, ಒಳ್ಳೆಯ ರೆಸಿಪಿ. ಬೇರೆ ಏನಾದರೂ ತಿನ್ನಬೇಕಂದಾಗ ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ವೀಕ್ಷಕರೇ. ಖಂಡಿತವಾಗಲೂ ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಇವಾಗ ಹಾಗೆ ಅದರ ಜೊತೆಗೆ ಸ್ವಲ್ಪ ಅರಿಶಿಣ ಪುಡಿ ವೀಕ್ಷಕರು, ಒಂದು ಚಿಟಿಕೆ ನೋಡಿ, ಸುಮ್ಮನೆ ಸುಮ್ಮನೆ ಚೇಂಜ್ ಮಾಡೋಕ್ಕೋಸ್ಕರ ಹಾಕಿ. ಕಲರ್ಗೆ ಆಮೇಲೆ ರುಚಿಗೆ ಅಷ್ಟು ಹಾಕಬೇಡಿ. ಸುಮ್ಮನೆ ಅದರ ಪ್ರಮಾಣ ಸ್ವಲ್ಪ ವೈಟ್ ಕಲರು ಹೋಗಿ ಲೈಟ್ ಎಲ್ಲೋ ಕಲರ್ ಬರಬೇಕು ಅಷ್ಟೇ. ಒಂದು ಚಿಟಿಕೆ ಅರಿಶಿಣ ಪುಡಿ ಹಾಕಿ, ಒಂದು 1/4 ಟೇಬಲ್ ಸ್ಪೂನ್ ಆಗೋಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಫ್ರೈ ಮಾಡಿರೋ ಸೋಯಾ ಚಂಕ್ಸ್ ನೋಡಿ ವೀಕ್ಷಕರೇ, ಇವಾಗ ಇದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಗ್ಗರಣೆಯಲ್ಲಿ ಇದೇ ಥರನೇ ಆ್ಯಡ್ ಮಾಡ್ಕೋಬೇಕು. ನಾವು ಬಿಫೋರೇ ಏನಾರು ಇದನ್ನು ವಿತೌಟು ಫ್ರೈ ಮಾಡ್ದೇ ನಾವು ಹಾಗೆ ಹಾಕಿಬಿಟ್ರೆ ಒಗ್ಗರಣೆ ಮಾಡೋಕ್ಕೆ ಅಂತ ಹಾಕಿರೋ ಆಯಿಲನ್ನು ಅದೆಲ್ಲ ಹೀರ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ವೀಕ್ಷಕರೇ ನೋಡಿ, ಈಗ ಫೈನಲ್ಲಾಗಿ ಇಷ್ಟು ಫ್ರೈ ಆದರೆ ಸಾಕು. ಈಗ ವೀಕ್ಷಕರೇ ರೈಸನ್ನು ತೊಗೊಂಡಿದ್ವಲ್ಲ ನಾವು, 1 ಪ್ಲೇಟ್ ರೈಸನ್ನು ವೀಕ್ಷಕರೇ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಜನಕ್ಕೆ ಪ್ರಮಾಣದಲ್ಲಿ ಮಾಡ್ಕೊಳ್ತಾ ಇದ್ದೀನಿ ವೀಕ್ಷಕರೇ. ನೀವು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ, ನೀವು ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀರೋ ಎಲ್ಲ ಕ್ವಾಂಟಿಟಿಯನ್ನು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ಹಾಗೆ ಉಪ್ಪು ಖಾರನೂ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ವೀಕ್ಷಕರೇ. ಹೊಸದಾಗಿ ಅಡುಗೆ ಕೆಲವರು ಒಂದು ಸರಿ ಈ ಥರ ಚಿಕ್ಕ ರೆಸಿಪಿಗಳನ್ನ ಈಸಿಯಾಗಿ ಇನ್ಸ್ಟೆಂಟ್ ರೆಸಿಪಿಗಳನ್ನ ನೀವು ಮಾಡ್ಕೊಂಡು ಬನ್ನಿ. ನೀವು ಮಾಡಿರೋ ರೆಸಿಪಿನ ಪ್ರತಿಯೊಬ್ಬರು ಇಷ್ಟಪಡ್ತಾರೆ ವೀಕ್ಷಕರೇ. ನೋಡಿ, ಈಗ ಫೈನಲ್ಲಾಗಿ ಇದು ಇಷ್ಟು ರೆಡಿ ಆದರೆ ಸಾಕಾಗುತ್ತೆ ವೀಕ್ಷಕರೇ. ಬನ್ನಿ, ಹಾಗಿದ್ರೆ ನಾವು ಈಗ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡು ಟೇಸ್ಟ್ ಮಾಡೋಣ.
ನೋಡಿ ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ವೀಕ್ಷಕರೇ. ಖಂಡಿತವಾಗಲೂ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಆ ಲೈಟಾಗಿ ಯೆಲ್ಲೋ ಕಲರಲ್ಲಿ ಆ ರೈಸ್ ಜೊತೆ ಈ ಸೋಯಾ ಚಂಕ್ಸು ವೀಕ್ಷಕರೇ ಸೂಪರಾಗಿರುತ್ತೆ. ಒಂದು ಸಾರಿ ಆದರೂ ನೀವು ಕೂಡ ಟೇಸ್ಟ್ ಮಾಡಿ, ಖಂಡಿತವಾಗಲೂ ಇಷ್ಟಪಡ್ತೀರಾ. ನಿಮಗೋಸ್ಕರ ಇನ್ನೂ ಹೆಚ್ಚಿನ ರೆಸಿಪಿಗಳನ್ನು ನಾನು ಡ್ರೈವ್-ಇನ್ ಕಿಚನಲ್ಲಿ ಅಪ್ಲೋಡ್ ಮಾಡೇ ಮಾಡ್ತೇನೆ ವೀಕ್ಷಕರೇ. ಅದಕ್ಕೆ ನನಗೆ ನಿಮ್ಮ ಸಹಕಾರ ತುಂಬಾ ಮುಖ್ಯ. ಇನ್ನೂ ಏನಾದರೂ ನೀವು ಡ್ರೈವ್-ಇನ್ ಕಿಚನನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಮುಂದೆ ವೀಡಿಯೋನ ಅಪ್ಲೋಡ್ ಮಾಡೋ ಪ್ರತಿಯೊಂದು ನೋಟಿಫಿಕೇಷನು ನಿಮಗೆ ಬರುತ್ತೆ. ಮೊದಲೇ ಚಂದಾದಾರರು ನೀವೇ ಆಗ್ತೀರಾ ವೀಕ್ಷಕರೇ. ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಡ್ರೈವ್-ಇನ್ ಕಿಚನಿಂದ ಹಾಗೂ ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೂ ಧನ್ಯವಾದ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.